ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಕಿರುತೆರೆಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸಿದ ನಟಿಯ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಸಾವಿರಾರು ಹೆಣ್ಣುಮಕ್ಕಳಿಗೆ ಆದರ್ಶವಾಗಿದ್ದ ಮೃದುಲಾ ನೆನಪಿದೆಯೇ? ಕುಲವಧು ಧಾರಾವಾಹಿಯ ಮೂಲಕ ಪ್ರತಿಯೊಂದು ಮನೆಯ ಮಗಳಾಗಿದ್ದ ಅಮೃತಾ ರಾಮಮೂರ್ತಿಯವರ ಜೀವನದ ಬಗ್ಗೆ ಇವತ್ತು ನಾವು ಸವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಬಣ್ಣದ ಪ್ರಪಂಚ ಅಂದ ಮೇಲೆ ಅಲ್ಲಿ ಬರೀ ನಗು ಮಾತ್ರ ಇರುವುದಿಲ್ಲ. ಆ ಬಣ್ಣದ ಹಿಂದೆ ಕಣ್ಣೀರಿರುತ್ತೆ, ನೋವಿರುತ್ತೆ, ಅವಮಾನಗಳಿರುತ್ತವೆ. ಅಮೃತಾ ರಾಮಮೂರ್ತಿಯವರು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಆ ನರಕಯಾತನೆ ಎಂತಹದ್ದು? ಒಬ್ಬ ಸ್ಟಾರ್ ನಟಿಯಾಗಿದ್ದವರು ದಿಢೀರಂತ ತೆರೆಯ ಮರೆಗೆ ಸರಿದಿದ್ದೇಕೆ? ಸಾವಿನ ಹತ್ತಿರ ಹೋಗಿ ಬಂದ ಆ ಭಯಾನಕ ಕ್ಷಣಗಳು ಯಾವುವು? ಇವತ್ತು ಅಮೃತಾ ಅವರು ಪಡೆದ ಆ ಹೊಸ ಜನ್ಮದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಅಮೃತಾ ರಾಮಮೂರ್ತಿಯವರು ಮೂಲತಃ ಬೆಂಗಳೂರಿನವರು. ಅಭಿನಯದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟಾಗ ಇಡೀ ಚಿತ್ರರಂಗವೇ ಇವರ ಕಡೆ ತಿರುಗಿ ನೋಡುವಂತೆ ಮಾಡಿದರು. ಆರಂಭದಲ್ಲಿ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡರೂ ಅವರಿಗೆ ಸಿಕ್ಕ ಬ್ರೇಕ್ ಅಂದ್ರೆ ಅದು ಕುಲವಧು. ಈ ಧಾರಾವಾಹಿ ಎಷ್ಟು ಹಿಟ್ಟಾಯಿತು ಅಂದ್ರೆ ಸುಮಾರು 1500ಕ್ಕೂ ಹೆಚ್ಚು ಎಪಿಸೋಡ್ಗಳು ಪ್ರಸಾರವಾದವು. ವಚನ ಮತ್ತು ಮೃದುಲಾ ಎಂಬ ಇಬ್ಬರು ಅಕ್ಕತಂಗಿಯರ ಕಥೆ ಕನ್ನಡಿಗರ ಹೃದಯ ಗೆದ್ದಿತ್ತು. ಮೃದುಲನ ತಾಳ್ಮೆ, ಆಕೆಯ ಸಂಸ್ಕಾರ ನೋಡಿ ಹಿರಿಯರು ನಮ್ಮ ಮನೆಗೂ ಇಂಥ ಸೊಸೆ ಬರಲಿ ಎಂದು ಹಾರೈಸುತ್ತಿದ್ದರು. ಆ ಸಮಯದಲ್ಲಿ ಅಮೃತಾ ಅವರ ಸಂಭಾವನೆ ಮತ್ತು ಅವರ ಬೇಡಿಕೆ ಗಗನಕ್ಕೇರಿತ್ತು. ಆದರೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೆಯೇ ಅಮೃತಾ ಅವರ ಜೀವನದಲ್ಲಿ ಒಂದು ಪ್ರೇಮ ಕಥೆ ಶುರುವಾಯಿತು. ಸಹನಟ ರಾಘವೇಂದ್ರ ಅವರೊಂದಿಗೆ ಪ್ರೀತಿಗೆ ಬಿದ್ದ ಅಮೃತಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಇಲ್ಲಿಯವರೆಗೆ ಎಲ್ಲವೂ ಒಂದು ಸುಂದರ ಕನಸಿನಂತೆಯೇ ಇತ್ತು. ಮದುವೆಯ ಸಂಭ್ರಮ ಮುಗಿಯುತ್ತಿದ್ದಂತೆ ಅಮೃತಾ ಗರ್ಭಿಣಿಯಾದರು. ಯಾವುದೇ ಹೆಣ್ಣಿಗಾದರೂ ಇದು ಜೀವನದ ಅತ್ಯಂತ ಮಧುರ ಕ್ಷಣ. ಆದರೆ ಅಮೃತಾ ಪಾಲಿಗೆ ಇದು ಅಗ್ನಿಪರೀಕ್ಷೆಯ ಆರಂಭವಾಯಿತು. ಗರ್ಭಿಣಿಯಾದ ಸಮಯದಲ್ಲಿಯೇ ಅವರಿಗೆ ತೀವ್ರ ಆರೋಗ್ಯದ ಏರುಪೇರು ಉಂಟಾಯಿತು. ಅವರಿಗೆ ಕಾಡಿದ್ದು ಸಾಮಾನ್ಯ ನೋವಲ್ಲ. ಹೆರಿಗೆಯ ಸಮಯದಲ್ಲಿ ಅವರು ಡೆಲಿವರಿ ರೂಮ್ನಲ್ಲಿ ಅನುಭವಿಸಿದ ಆ ತಲ್ಲಣಗಳು ಅಷ್ಟಿಷ್ಟಲ್ಲ. ಅಮೃತಾ ಅವರೇ ಹೇಳಿಕೊಂಡಂತೆ ಆ ಸಮಯದಲ್ಲಿ ಅವರ ದೇಹ ಸಾಥ್ ಕೊಡುತ್ತಿರಲಿಲ್ಲ. ವೈದ್ಯಕೀಯ ಜಟಿಲತೆಗಳು, ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಎದುರಾದವು. ಆ ಸಮಯದಲ್ಲಿ ನಾನು ಬದುಕಿ ಬರ್ತೀನಿ ಅಂತ ಅವರು ಅಂದುಕೊಂಡಿರಲೇ ಇಲ್ಲವಂತೆ. ತನ್ನ ಮಗುವಿನ ಮುಖ ನೋಡ್ತೀನಾ ಇಲ್ಲವಾ ಎಂಬ ದಿಗಿಲು ಅವರನ್ನ ಕಾಡಿತ್ತು. ಒಂದು ಕಡೆ ಮಗುವಿನ ಆಗಮನದ ಖುಷಿ, ಇನ್ನೊಂದು ಕಡೆ ಪ್ರಾಣ ಕಳೆದುಕೊಳ್ಳುವ ಭೀತಿ. ಈ ಕಗ್ಗತ್ತಲೆಯ ಹಾದಿಯಲ್ಲಿ ಅವರು ಸಾಗಬೇಕಾಯಿತು. ಕೊನೆಗೂ ಹೆಣ್ಣು ಮಗುವಿಗೆ ಜನ್ಮ ನೀಡಿದರಾದರೂ ಅವರ ಆರೋಗ್ಯ ಹದಗೆಟ್ಟಿತ್ತು. ಹೆರಿಗೆಯ ನಂತರ ಅಮೃತಾ ಅವರ ದೇಹದ ತೂಕ ವಿಪರೀತ ಹೆಚ್ಚಾಯಿತು. ಇದು ಹಾರ್ಮೋನ್ ಬದಲಾವಣೆಗಳಿಂದಾಗುವ ಸಹಜ ಪ್ರಕ್ರಿಯೆ. ಆದರೆ ನಮ್ಮ ಸಮಾಜ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಜನರಿಗೆ ಇದು ಅರ್ಥವಾಗಲಿಲ್ಲ. ಅಮೃತಾ ಅವರು ತಮ್ಮ ಮಗುವಿನ ಜೊತೆಗಿನ ಫೋಟೋ ಹಾಕಿದಾಗ ಜನ ಅಭಿನಂದಿಸುವ ಬದಲು ಏನಮ್ಮ ಹೀಗಾಗಿದ್ದೀಯಾ, ಆಂಟಿ ತರ ಕಾಣಿಸ್ತೀಯಾ, ಇನ್ನು ನಿನ್ಗೆ ಕೆರಿಯರ್ ಮುಗೀತು ಅಂತ ಕಮೆಂಟ್ ಮಾಡಲಾರಂಭಿಸಿದರು. ಈ ಬಾಡಿ ಶೇಮಿಂಗ್ ಅಮೃತಾ ಅವರನ್ನ ತೀವ್ರವಾದ ಮಾನಸಿಕ ಖಿನ್ನತೆಗೆ ತಳ್ಳಿತು. ಗ್ಲಾಮರ್ ಲೋಕದಲ್ಲಿ ಸುಂದರವಾಗಿ ಕಾಣದಿದ್ದರೆ ಕೆಲಸ ಸಿಗುವುದಿಲ್ಲ ಎಂಬ ಭಯ ಅವರನ್ನು ಕಾಡತೊಡಗಿತು. ಮನೆ ಬಿಟ್ಟು ಆಚೆ ಬರಲು ಅವರು ಹಿಂಜರಿಯುತ್ತಿದ್ದರು. ಒಬ್ಬ ಯಶಸ್ವಿ ನಟಿಯಾಗಿದ್ದವರು 4 ಗೋಡೆಗಳ ಮಧ್ಯೆ ಬಂಧಿಯಾದರು. ಸುಮಾರು 2-3 ವರ್ಷಗಳ ಕಾಲ ಅವರು ಬಣ್ಣದ ಪ್ರಪಂಚದಿಂದ ಸಂಪೂರ್ಣ ದೂರ ಉಳಿಯಬೇಕಾಯಿತು. ಇದು ಅವರ ಜೀವನದ ಅತ್ಯಂತ ಕರಾಳ ಅಧ್ಯಾಯವಾಗಿತ್ತು. ಆದರೆ ಸೋಲು ಎನ್ನುವುದು ಅಮೃತಾ ರಾಮಮೂರ್ತಿಯವರ ಡಿಕ್ಷನರಿಯಲ್ಲೇ ಇರಲಿಲ್ಲ. ತನ್ನ ಮಗುವೇ ತನಗೆ ಸ್ಫೂರ್ತಿ ಎಂದು ಭಾವಿಸಿದ ಅವರು ಮರಳಿ ಬರಲು ನಿರ್ಧರಿಸಿದರು. ಕಠಿಣ ಡಯಟ್, ಜಿಮ್ ಮತ್ತು ಯೋಗದ ಮೂಲಕ ಹಂತ ಹಂತವಾಗಿ ತಮ್ಮನ್ನು ತಾವು ಬದಲಿಸಿಕೊಂಡರು. ಈಗ ವಿಜಯ ಕರ್ನಾಟಕ ವರದಿ ಮಾಡಿರುವ ಹಾಗೆ ಅಮೃತಾ ಕೇವಲ ಸುಂದರ ನಾಯಕಿಯಾಗಿ ಮಾತ್ರವಲ್ಲ, ಒಬ್ಬ ಪರಿಪೂರ್ಣ ನಟಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಈಗ ಅವರು ನಟಿಸುತ್ತಿರುವ ಹೊಸ ಧಾರಾವಾಹಿಗಳಲ್ಲಿ ಅವರ ಅಭಿನಯದ ಛಾಪು ಎದ್ದು ಕಾಣುತ್ತಿದೆ. ಈ ಹಿಂದೆ ಮಾಡುತ್ತಿದ್ದ ಸಾಫ್ಟ್ ಪಾತ್ರಗಳಿಗಿಂತ ಭಿನ್ನವಾಗಿ ಗಂಭೀರವಾದ ಮತ್ತು ಪ್ರಬುದ್ಧವಾದ ಪಾತ್ರಗಳನ್ನು ಅವರು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ನನಗೆ ರೂಪ ಮುಖ್ಯವಲ್ಲ, ನಟನೆ ಮುಖ್ಯ ಎಂದು ಅವರು ಸಾರುತ್ತಿದ್ದಾರೆ. ಕಷ್ಟಗಳ ಸುಳಿಯಿಂದ ಎದ್ದು ಬಂದು ನವವಧುವಿನಂತೆ ಕಂಗೊಳಿಸುತ್ತಿರುವ ಅಮೃತಾ ಈಗ ಮಹಿಳೆಯರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ವೀಕ್ಷಕರೇ, ಅಮೃತಾ ರಾಮಮೂರ್ತಿಯವರ ಈ ಕಥೆ ನಮಗೆ ಕಲಿಸುವುದು ಒಂದೇ: ಬಿದ್ದಾಗ ಎದ್ದು ನಿಲ್ಲುವ ಛಲ ಇರಬೇಕು. ಟೀಕೆ ಮಾಡುವವರು ಮಾಡಲಿ, ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಎಂತಹ ಹಿಮಾಲಯವನ್ನಾದರೂ ಹತ್ತಬಹುದು. ಇಂದು ಅಮೃತಾ ಅವರು ಪಡೆದ ಈ ಯಶಸ್ಸು ಅವರ ತಾಳ್ಮೆಗೆ ಸಿಕ್ಕ ಪ್ರತಿಫಲ.
ನಿಮಗೂ ಅಮೃತ ರಾಮಮೂರ್ತಿಯವರ ಅಭಿನಯ ಇಷ್ಟವೇ? ಅವರ ಈ ಹೋರಾಟದ ಹಾದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೇ ಕಮೆಂಟ್ ಮಾಡಿ. ಇಂತಹ ನೈಜ ಕಥೆಗಳು ಮತ್ತು ಸಿನಿಮಾ ಲೋಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮಸ್ಕಾರ.